ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ರಾಣಿಗಳು ಮಾಡೋ ತೀಟೆಗಳನ್ನ ನೋಡೋಣಂತ. ವಿಡಿಯೋ ತುಂಬಾ ಸಖತ್ತಾಗಿರುತ್ತೆ, ಕೊನೆ ತನಕ ನೋಡ್ರಿ. ದೋಸ್ತ, ನೀವೆಲ್ಲ ಮನುಷ್ಯರು ಈ ತರ ಸ್ಕೇಟಿಂಗ್ ಮಾಡೋದನ್ನ ನೋಡಿದೀರಾ? ನೋಡಿಲ್ಲ ಅಂದ್ರ ಇಲ್ಲಿ ನೋಡ್ರಿ ಗುರು, ಹೆಂಗ ಮನುಷ್ಯರ ತರ ಸ್ಕೇಟಿಂಗ್ ಮಾಡ್ತಾ ಇದೀಯ ನಾಯಿ. ಹೌದಾ ಹುಲಿಯಾ? ಗುರು ಇದನ್ನ ನೋಡ್ರಿ, ಈ ಕೊಪ್ಪೆ ಹಾಕಿರೋ ಗೆರೆನ ಲಕ್ಷ್ಮಣ ರೇಖೆ ಅನ್ಕೊಂಡು ಎಷ್ಟೇ ಹೇಳಿದ್ರು ಹೋಗ್ತಾ ಇಲ್ಲ. ಅಂದ್ರೆ ಇದು ನಮ್ಮ ಸೀತಾ ಮಾತೆಗಿಂತ ತುಂಬಾ ಸ್ಟ್ರಿಕ್ಟ್ ಇದೆ ಅನ್ಸುತ್ತೆ ನೋಡ್ರಿ. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಲಕ್ಷ್ಮಣ ರೇಖೆನ ದಾಟಲ್ಲ ಅಂತಿದೆ. ಹೌದಾ ಹುಲಿಯಾ? ನಮ್ನ ಏನ್ ಕಡಿಮೆ ಇಲ್ಲ ಗುರು, ಹೆಂಗ ಶೇಕ್ ಹ್ಯಾಂಡ್ ಕೊಡ್ತದ ನೋಡ್ರಿ ಇಲ್ಲಿ. ನಾವೆಲ್ಲ ಇಲಿಯನ್ನ ಭೇಟಿಯಾಡೋ ಪ್ರಾಣಿಗಳನ್ನ ನೋಡಿರ್ತೀವಿ, ಆದ್ರೆ ಈ ಕಾಗೆ ಇಲಿನ ಸುಮ್ನೆ ತಡಿಬಿಟ್ಟಿಯಲ್ಲ ಗುರು ನಾನು ಅನ್ಬೇಕು. ಇಲ್ಲಿ ನೋಡ್ರಿ ಗುರು, ಇಲ್ಲಿ ಕಾಗೆ ಮೂತಿಯನ್ನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡೈತೆ ಅಂತ. ಲಾಸ್ಟ್ಗೆ ಜನ ಬಂದು ಬಿಡಿಸ್ಬೇಕಾಯ್ತು ಅದನ್ನ. ಅಲ್ಲಿವರೆಗೂ ಬಿಟ್ಟಿಲ್ಲ ಮಗಂದು. ಕಾಗೆ ಇವತ್ತಿನಿಂದ ಸತ್ರುನು ಇಲಿ ತಂಟೆಗೆ ಹೋಗಲ್ಲ ನೋಡ್ರಿ. ಈ ಫೋಟೋ ತೆಗೆಸ್ಕೊಳ್ಳೋ ಚಟ ಕೇವಲ ಹುಡುಗ ಹುಡುಗಿರಿಗೆ ಅಷ್ಟೇ ಇರುತ್ತೆ ಅನ್ಕೊಂಡಿದ್ವಿ. ಯಾವಾಗ ಈ ಟಿಕ್ ಟಾಕ್ ಮತ್ತು ಸೋಷಿಯಲ್ ಮೀಡಿಯಾಸ್ ಎಲ್ಲ ಪಾಪ್ಯುಲರ್ ಆದು ನೋಡ್ರಿ, ಅವಾಗ್ಲಿಂದ ಈ ಪ್ರಾಣಿಗಳಿಗೂ ಕೂಡ ಈ ರೋಗ ಅಂಟ್ಕೊಂಡಿದೆ ಗುರು. ನಂಬೋದಕ್ ಆಗ್ತಾ ಇಲ್ಲ ಅಲ್ವಾ? ಹಂಗಂದ್ರೆ ಇಲ್ಲಿ ನೋಡ್ರಿ. ನಮ್ಮ ಅಣ್ಣತಮ್ಮನವರು ನಮ್ಮ ತಂಗಿ ಮದುವೆಗೆ ಬಂದಾಗ ಅಲ್ಲಿ ಮಲ್ಕೊಂಡಿರೋ ನಾಯಿನ ಎಬ್ಸಾಕ ಎಷ್ಟು ಟ್ರೈ ಮಾಡ್ತಾ ಇದಾರೆ ನೋಡ್ರಿ. ನಮ್ ಡಾಗಣ್ಣ ಮಾತ್ರ ಮಿಸಿಗಾಡವಲ್ಲ. ನಾವು ಎಷ್ಟರ ಬಡ್ಕೊಂಡ್ ಸಾಯ್ರಿ, ರಾತ್ರಿ ಎಲ್ಲ ನಿದ್ಗೆಟ್ಟು ಸಾಕಾಗೈತಿ ನನಗಂತ್ರ. ನಾನ್ ಮಾತ್ರ ಸತ್ರು ಎದ್ದಳಂಗಿಲ್ಲ ಅಂತಿದೆ ಅದು. ಅಲ್ಲ, ಎಷ್ಟು ಡಿಸ್ಟರ್ಬೆನ್ಸ್ ಮಾಡಿದ್ರು ಒಟ್ಟ ಎದ್ದಳವಲ್ತ ನೋಡ್ರಿ ಅದು. ನೆವರ್. ನೀವು ಇಲ್ಲಿ ತನಕ ಮನುಷ್ಯರು ಬ್ರೆಡ್ ಸ್ಯಾಂಡ್ವಿಚ್ ತಿನ್ನೋದನ್ನ ನೋಡಿರ್ತೀರಿ, ಆದ್ರೆ ಯಾವತ್ತಾದ್ರೂ ಪ್ರಾಣಿಗಳು ಸ್ಯಾಂಡ್ವಿಚ್ ತಿನ್ನೋದನ್ನ ನೋಡಿದಿರ? ನೋಡಿಲ್ಲ ಅಂದ್ರ ಅಣ್ಣತಮ್ಮ ಇಲ್ಲಿ ನೋಡ್ರಿ. ನೋಡಿದ್ರ ಈ ಹೆಮ್ಮೆನ? ಇಂಥ ಕಲಾಕಾರಿ ಟೆಕ್ನಿಕ್ ಇಂಡಿಯಾದಾಗ ಮಾತ್ರ ನೋಡ್ಬೋದು ಗುರು. ಇಂಥ ಟ್ಯಾಲೆಂಟ್ ನಮ್ಮ ದೇಶದಲ್ಲಿ ಮಾತ್ರ ಸಿಗೋದು ನೋಡ್ರಿ. ಇಲ್ಲೆರಡು ಬೆಕ್ಕಗಳನ್ನ ನೋಡ್ರಿ ಗುರು, ಹಾಲು ಕುಡಿಲಿಕ್ಕ ಜಗಳ ಮಾಡ್ತಾ ಇದಾವ. ಎರಡಕ್ಕೂ ಗೊತ್ತಾಗತ್ತಾ ಅದ್ರಲ್ಲಿ ಹಾಲಿಗಿಂತ ಹೆಚ್ಚಾಗಿ ನೀರ್ ಮಿಕ್ಸ್ ಮಾಡಿದಾರೆ ಅಂತ. ಹೆಂಗ ನಾಟಕ ಮಾಡ್ತಾವ ನೋಡ್ರಿ. ಆಮೇಲೆ ಅಣ್ಣತಮ್ಮ, ನೀವೆಲ್ಲ ಫಿಲ್ಮ್ಸ್ ಅಲ್ಲಿ ತುಂಬಾ ಜನ ಡಾನ್ಸ್ ನ ನೋಡಿರ್ತೀರಿ, ಆದ್ರೆ ನಿಜ ಜೀವನದಲ್ಲಿ ಯಾವತ್ತಾದ್ರೂ ಅಸಲಿ ಡಾನ್ ನ ನೋಡಿದಿರಾ? ನೋಡಿಲ್ಲ ಅಂದ್ರ ಇಲ್ಲಿ ನೋಡ್ರಿ. ವಾವ್ ಗುರು, ವಾವ್, ನಿಜವಾಗ್ಲೂ ಡಾನ್ ತರನೇ ಕಾಣ್ತಾ ಇದೆಯಲ್ಲ ಗುರು. ಇಲ್ಲಿ ನಾಯಿಗಳು ಒಂದು ಕಾಂಪಿಟೇಷನ್ ಇಟ್ಕೊಂಡು ಊಟ ಮಾಡ್ಲಿಕ್ಕೆ ನೋಡ್ತಾ ಇದಾವ. ಎಷ್ಟು ನಿಯತ್ತಾಗಿ ಟ್ರೈ ಮಾಡ್ತಾ ಇದಾವ ನೋಡ್ರಿ ಗುರು. ಮನುಷ್ಯರಾದ್ರೆ ಇಷ್ಟು ನಿಯತ್ತಾಗಿ ಟ್ರೈ ಮಾಡ್ತಾರ? ನೀವು ಇಲ್ಲಿವರೆಗೂ ಕೋಳಿ ಬೇರೆ ಪ್ರಾಣಿಗಳನ್ನ ನೋಡಿ ಹಂಚ್ಕೊಂಡು ಹೋಗೋದನ್ನ ನೋಡಿರ್ತೀರಿ, ಆದ್ರೆ ಇವತ್ತು ನಿಮಗೊಂದು ವಿಡಿಯೋ ತೋರಿಸ್ತೀನಿ ನೋಡ್ರಿ. ಅದನ್ನ ನೋಡಿ ನಕ್ಕು ನಕ್ಕು ಸಾಕಾಗತ್ತೆ ಗುರು. ಇಲ್ಲಿ ಒಂದ್ ನಾಯಿ ಬೊಗಳುತ್ತಾ, ಇನ್ನೊಂದ್ ನಾಯಿ ಆ ಬೊಗಳ ನಾಯಿ ನೋಡ್ಕೇಸಿ ಬೊಗಳಕ್ ಬಂದಾಗ ಆ ನಾಯಿ ತಿನ್ನಕ್ ಹೋಗುತ್ತ. ನೋಡ್ರಿ ಏನ್ ಮಾಡುತ್ತೆ ಇನ್ನೊಂದ್ ನಾಯಿ. ಬೋಳಿ ಮಗನೇ, ಮೋಸ ಮಾಡ್ತೀಯ ನನಗಂತದ್ದು.
ಈ ಸರ್ಕಾರಿ ಆಫೀಸಲ್ಲಿ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ಬೇಕಾದ್ರ ಸಡನ್ಲಿ ಒಂದು ಮೇಕೆ ಬಂದು ಪ್ಲಾನಿಂಗ್ ಮಾಡ್ತಿದ್ದ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ಹೋಡ್ಲಿಕ್ಕೆ ಶುರು ಮಾಡುತ್ತಾ. ಅದನ್ನ ಹಿಡ್ಕೊಳ್ಳಕ ಒಬ್ಬ ವ್ಯಕ್ತಿ ಆ ಮೇಕೆ ಹಿಂದೆ ಹೋಡ್ಲಿಕ್ಕೆ ಶುರು ಮಾಡ್ತಾನ. ಅದಕ್ಕೂ ನೋಡಿ ನೋಡಿ ಸಿಟ್ಟು ಬಂದಿದೆ ಅನ್ಸುತ್ತ. ನೀವೆಲ್ಲ ಲಂಚ ತಗೊಂಡು ಸುಮ್ಮನೆ ಕುಂತ್ಕೊಳಕ್ ಬಂದ ಕಳ್ಳನ್ ಮಕ್ಕಳು ನೀವೆಲ್ಲ ಅಂತ ನೀವು ಯಾವ ಡೆವಲಪ್ಮೆಂಟು ಮಾಡಲ್ಲ, ಕೊಡ್ರಿ ನಾನೇ ಏನಾದರೂ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ತಗೊಂಡು ಹೋಗ್ತಾ ಇದೆ ನೋಡ್ರಿ. ನಿಜ ಹೇಳ್ಬೇಕಂದ್ರೆ ಅರ್ಧ ಡೆವಲಪ್ಮೆಂಟ್ ಮಾಡಿಬಿಟ್ಟಿದೆ ಗುರು ಅದು. ಅದರ ಅರ್ಥ ಏನಂದ್ರೆ ಆಲ್ರೆಡಿ ಡಾಕ್ಯುಮೆಂಟ್ಸ್ನ ಅರ್ಧ ತಿಂದೇ ಬಿಟ್ಟಿದೆ ಅದು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಾಯಿ ಹೋಗ್ತಾ ಇರ್ಬೇಕಾದ್ರೆ ಅಡ್ಡ ಬಂದು ಈ ಹುಡುಗ ಬಿದ್ರ ನೋಡ್ರಿ ನಾಯಿ ಏನ್ ಮಾಡುತ್ತ. ಈ ಕೋತಿಗಳೆಲ್ಲ ಚಳಿ ಇದೆ ಅಂತ ಪರೇಶಾನ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಿದವ. ಸಡನ್ಲಿ ಇವಕ್ಕ ಮಳಿಗೆ ಮೇಲೆ ಹೊಣಗಾಕಿರೋ ಹಾಸಿಗೆ ಸಿಕ್ಕಿದೆ. ಮತ್ತೇನು ಸಖತ್ತಾಗಿ ಬೆಚ್ಚಗೆ ಮಲ್ಕೊಂಡಿದವ. ಎಲ್ಲವೂ ಕೋತಿ ಬಂದು ಅದೇ ಹಾಸಿಗೆಗ ಮಕ್ಕಂಡವ. ಅಕ್ಕ ಬಂದು ನೋಡ್ತಾಳ. ಅಕ್ಕನ್ ನೋಡಿ ಅಕ್ಕ ಸಾರಿ ಅಕ್ಕ ಅಂತ ಹೇಳ್ತಾ ಇದಾವ ನೋಡ್ರಿ. ಈ ನಾಯಿಗಳು ಒಂದು ಸಣ್ಣ ಪೀಸ್ ಇಸ್ಕೊಳಕ ಏನೇನ್ ತಗೊಂಡ್ ಬರ್ತಾವ ನೋಡ್ರಿ. ಡಬರಿ, ಪುಟ್ಟಿ. ಅಣ್ಣತಮ್ಮ ಈ ಬೆಕ್ಕನ್ ನೋಡ್ರಿ ಆರಾಮಾಗಿ ಚುಪ್ಚಾಪ್ ಕುಂತ್ಕೊಂಡಿದೆ. ಸಡನ್ಲಿ ಅಲ್ಲಿ ಒಂದು ಇಲಿ ನಾಟಕ ಮಾಡ್ಕೋತಾ ಬರುತ್ ನೋಡ್ರಿ. ಬಂದಿದ್ದಲ್ದೆ ಮಗಂದು ಬೆಕ್ಕಿಗೆ ಕಿರಿಕಿರಿ ಕೊಡ್ತದ. ಬೆಕ್ಕು ಸಹ ಅದರ ಕಾನ್ಫಿಡೆನ್ಸ್ ನೋಡಿ ಅಂಜ್ಕೊಳ್ಳುತ್ತೆ ಗುರು. ಟೈಮ್ ಚೆನ್ನಾಗಿದ್ರೆ ಬಲ ಇಲ್ಲದವನು ಸಹ ಬಲಶಾಲಿ ಆಗ್ತಾನೆ ಅಂದ್ರೆ ಇದೇ ನೋಡ್ರಿ. ನಮ್ ಡಾಗಣ್ಣ ಬಿಸಿಲಾಗ ಅಡ್ಡಾಡಿ ಬಂದು ಸಾಕಾಗಿ ಹೆಂಗ ಮಲ್ಕೊಂಡಿದೆ ನೋಡ್ರಿ. ಯಾವನ್ ಬಂದ್ ಹೇಳಿದ್ರೆ ನಾನ್ ಮಾತ್ರ ಹೋಗಲ್ಲ ಗುರು. ಕರೀರಿ ಯಾವನ್ ಬರ್ತಾನ ನನ್ಗೆ ಹೇಳಕ. ಅವನಿಗಿದೆ ಮಾರಿ ಹಬ್ಬ, ಕಡ್ದು ಬಿಡ್ತೀನಿ. ಹೇಳಕ್ ಬಂದ್ರ ಮಾತ್ರ ಮಕ್ಕಳೇ ಹುಷಾರಾಗಿರಿ ಅಂತದ. ಇವಾಗ ಜನರು ಸಾಕ್ತಾರಲ್ಲ ನಾಯಿಗಳು, ಮನೆ ಓನರ್ ಜೊತೆಗೆ ಫ್ರೆಂಡ್ಲಿ ಆಗಿರೋದು ಅಷ್ಟೇ ಅಲ್ಲ, ಡ್ಯಾನ್ಸ್ ಮಾಡೋದು, ಹಾಡಾಡೋದು ಸಹ ಕಲಿತಾ ಇದ್ದಾವಂತ ಗುರು. ನಂಬೋದಕ್ ಆಗ್ತಾ ಇಲ್ಲಲ್ವಾ? ಬನ್ನಿ ನೋಡ್ಕೊಂಡ್ ಬರೋಣ. ನಮ್ಮ ಅಣ್ಣನ ಡ್ಯಾನ್ಸ್ ನೋಡಿ ನಾಯಿ ನೋಡ್ರಿ ಗುರು ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದೆ ಅಂತ. ಅಕ್ಕ ನಾವು कैसा लगा मेरा मजाक? ಅಣ್ಣತಮ್ಮ ಇಲ್ಲಿ ನೋಡ್ರಿ, ಈ ಕೋತಿಗೆ ಸಾಯಂಗ ಹಸುವಾಗಿದೆ ಅಂತ ಸಖತ್ತಾಗಿ ಪ್ಲಾನ್ ಮಾಡಿ ಅಂಗಡಿ ಮೇಲ ನಿಧಾನಕ್ಕೆ ಯಾರಿಗೂ ಗೊತ್ತಾಗದಂಗ ಬಾಳೆಹಣ್ಣು ಎಳ್ಕೊಳತ್ತ. ಚುಪ್ಚಾಪ್ ಅಲ್ಲಿಂದ ಹಣ್ಣು ತಗೊಂಡು ಓಡೋಗುತ್ತ. ಇಲ್ಲಿ ಸಖತ್ತಾಗಿರೋ ಕಾಮಿಡಿ ಏನಂದ್ರ ಅಲ್ಲಿರೋ ಓನರ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಗುರು. ಇಲ್ಲಿ ಮೈಕಲ್ ಜಾಕ್ಸನ್ ಸಾಂಗ್ ಶೂಟಿಂಗ್ ಮಾಡ್ತಾ ಇದಾರ ನೋಡ್ರಿ. ಇಲ್ಲಿ ಕ್ಯಾಮರಾಮ್ಯಾನ್ ಯಾರಂತ. क्या सीन है, वाह क्या सीन है.